All students, a very good afternoon, and I wholeheartedly welcome you all for Enlightened Educators. And today we are having a discussion on examination application. So examination application ಬಂದು ಫೋರ್ತ್ ಇತ್ತು, ಇವತ್ತು ಫೋರ್ತ್ ಲಾಸ್ಟ್ ಡೇಟ್ ಇದ್ದಿದ್ದು. ಬಟ್ ಎಕ್ಸಾಮ್ ಅಪ್ಲಿಕೇಶನ್ ಬಂದು ನಿಮಗೆ ಎಕ್ಸ್ಟೆನ್ಷನ್ ಆಗಿದೆ. ಎಕ್ಸ್ಟೆನ್ಷನ್ ಎಲ್ಲಿ ತನಕ ಅಂದರೆ ಸಿಕ್ಸ್ತ್ ತನಕ ಎಕ್ಸ್ಟೆನ್ಷನ್ ಆಗಿದೆ. ಸೊ ಹಾಗಾಗಿ ಯಾರ್ಯಾರು ಫಿಫ್ತಿಂದ ಏಯ್ತ್ ಸೆಮಿಸ್ಟರ್ ಬಿ ಟೆಕ್ ಮಕ್ಕಳು 21 ಆ್ಯಂಡ್ 22 ಸ್ಕೀಮ್ ಇದ್ದೀರಾ, ದಯವಿಟ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ. ಸಿಕ್ಸ್ತ್ ತನಕ ಇದೆ ಲಾಸ್ಟ್ ಡೇಟು. ಪೆನಾಲ್ಟಿ ಡೇಟ್ ಬಂದು 8 ಡಿಸೆಂಬರ್ ಆಗಿರೋ ಅಂಥದ್ದು. ಆ್ಯಂಡ್ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ 2018 ಸ್ಕೀಮ್ಗೆ ಇನ್ನೂ ಬಂದಿಲ್ಲ. ದಯವಿಟ್ಟು ನಿಮ್ಮ ಕಾಲೇಜಲ್ಲಿ ಅಪ್ಡೇಟ್ಗಳಿಗಾಗಿ ಕೇಳ್ಕೊತಾ ಇರಿ. ತುಂಬ ಜನ ಏನು ಮಾಡ್ತೀರಪ್ಪ ಅಂತ ಹೇಳಿದ್ರೆ ಕಾಲೇಜಿಗೆ ಹೋಗೋಕ್ಕೆ ಇದು ಇಲ್ಲ, ಅಟ್ಲೀಸ್ಟ್ ಫೋನ್ ಮಾಡೋಕ್ಕೂ ಇದು ಏನಂತ ಹೇಳಿದ್ರೆ ನಮ್ಮ ಹತ್ರ ಬಂದು ಕೇಳ್ತಾರೆ, ಇಲ್ಲ ಬೇರೆ ಎಲ್ಲರೂ ಹೊರಗಡೆ ಕೇಳ್ಕೊತಾ ಇರ್ತಾರೆ. ಬಟ್ ನಾನು ಒಂದು ಸತ್ಯ ಹೇಳಲ್ಲ, ನೀವೇ ಕಾಲೇಜಲ್ಲಿ ಕೇಳ್ಕೊಳ್ಳಿ. ಯಾರು ನಿಮ್ಮನ್ನು ಏನು ತಿನ್ನೋ ಬಿಡಲ್ಲ, ಏನು ಅನ್ನೋದು ಇಲ್ಲ. ಯಾರೇ ನಿಮ್ಮನ್ನು ತಿನ್ಬಿಡಲ್ಲ, ಏನು ಅನ್ನಲ್ಲ, ಏನು ಬಯೋದು ಇಲ್ಲ. ಫಸ್ಟ್ ನಿಮಗೆ ಕೆಲಸ ಆಗ್ಬೇಕು ತಾನೆ, ಮಾಡ್ಕೊಳ್ಳಿ, ಕೇಳಿ ಅಲ್ವಾ. ನಾನು ಏನಕ್ಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ, ತುಂಬ ಗ್ರೂಪ್ಗಳಲ್ಲಿ ನೀವು ಮೆಸೇಜ್ ಹಾಕ್ತೀರ, ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ. ಯಾಕೆ ಕನ್ಫ್ಯೂಷನು? ಈಗ ಯಾರೋ ಹೇಳಿದ್ರು ಅಂತ ಇಫ್ ಯು ಬ್ಲೈಂಡ್ಲಿ ಬಿಲೀವ್ ಆ್ಯಂಡ್ ಸೆಟ್ ಆ್ಯಂಡ್ ದೆನ್ ಇಫ್ ಯು ಸೇ ದಟ್ ಅಯ್ಯೋ ಆಗೋಯ್ತು, ಇವ್ರು ಹೇಳ್ಬಿಟ್ರು ಹಂಗಾಗೋಯ್ತು, ನಾನು ಇನ್ಮೇ ಕೇಳಿದ್ದಕ್ಕೆ ಅವರು ಹ್ಞೂ ಅಂತಂದ್ರು, ನೋಡಿದ್ರೆ ಇವಾಗ ಇಲ್ಲ ಅಂತ ಹೇಳ್ತಿದ್ದಾರೆ. ಏನೋ ಒಂದಿಷ್ಟು ಗೊಂದಗಳಾದಾಗ ಲಾಸ್ಟಲ್ಲಿ ಯಾರು ಸಫರರು? ನೀವೇ ತಾನೆ. ನೀವು ಕಾಲೇಜಲ್ಲಿ ಕೇಳಿದ್ರೆ ಅಟ್ಲೀಸ್ಟ್ ಟೀಚರ್ಸ್ ಕನ್ಸರ್ನ್ಗಾದರೂ ನಿಮ್ಮದು ಏನು ಇದಿದೆ ಪೋರ್ಟಲ್ ಚೆಕ್ ಮಾಡಿಬಿಟ್ಟು, ಎಕ್ಸಾಮ್ ಪೋರ್ಟಲು ಓಪನ್ ಇದೆನೋ ಇಲ್ವೋ ಹೇಳ್ಬಿಟ್ಟು ನಿಮ್ಮ ಹತ್ರ ಎಕ್ಸಾಮ್ ಅಪ್ಲಿಕೇಶನ್ ಪೋರ್ಟಲ್ ಓಪನ್ ಇದ್ದರೆ ಕಟ್ಟಿಸ್ತಾರೆ. ಕರೆಕ್ಟು ತಾನೆ, ಹೌದಲ್ವಾ? ಏನಕ್ಕೆ ಇವಾಗಲೂ ಅದೇ ಮಾಡ್ತಿದ್ದೀರಾ? ಸುಮಾರು ಜನ ಕಾಲೇಜ್ಗೆ ಕೇಳೋಷ್ಟು ಸಾವಧಾನನೇ ಬರಲಿಲ್ಲ ನಿಮಗೆ. ಏನು ಹೇಳ್ತೀರಾ? ಕಾಲೇಜಲ್ಲಿ ಪದೇ ಕೇಳಿದ್ರೆ ಹಿಂಸೆ ಅಂತ. ಪದೇ ಕೇಳಿದ್ರೆ ಹಿಂಸೆನಾಗಿದ್ದು ನಿಮ್ಮ ಕೆಲಸ ಆಗಲೇಬೇಕು. ಈಗ ನಾನನ್ನು ಕೇಳಿದ್ರೆ ನನಗೆ ಗೊತ್ತಾ, ನನಗೆ ಪೋರ್ಟಲ್ ಆಕ್ಸೆಸಿಬಿಲಿಟಿ ಇದೆಯಾ? ಇಲ್ಲ. ಐ ಆಮ್ ನಾಟ್ ರಿಲೇಟೆಡ್ ಟು ಎನಿ ಕಾಲೇಜಸ್ ಪ್ರೊಫೆಸರ್. ಕರೆಕ್ಟ್, ನಾನು ಪಾಸ್ಡ್ ಔಟ್ ಸ್ಟೂಡೆಂಟೇ. ನಾನು ಹೆಂಗೆ ಪೋರ್ಟಲ್ ಆಕ್ಸೆಸ್ ಆಗಲಿಕ್ಕಾಗತ್ತೆ? ಕರೆಕ್ಟ್ ತಾನೆ, ಹೌದಲ್ವಾ? ನೀವಿಷ್ಟು ಮನಸ್ಥಿತಿಯನ್ನು ಇಟ್ಟುಕೊಂಡ್ರೆ ತುಂಬ ಕಷ್ಟ ಆಗುತ್ತೆ. ಕಾಲೇಜಲ್ಲಿ ಏನು ಅಂದ್ಕೊಂಡ್ರೂ ಪರವಾಗಿಲ್ಲ, ಕೇಳ್ರೆ. ನೆನ್ನೆ 3-4 ಅದೇ ಥರ ಮೆಸೇಜ್ ಬಂತು, ಅದಕ್ಕೆ ನಾನು ಕೇಳ್ತಾ ಇದ್ದೀನಿ, ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ದಯವಿಟ್ಟು ಕಾಲೇಜ್ಗೆ ಹೋಗಿ ಕೇಳಿ. ಅವರೇ ನಿಮಗೆ ಕರೆಕ್ಟಾಗಿ ಹೇಳ್ತಾರೆ. ಯಾರು ಬೇಡ, ಕಾಲೇಜ್ ಸಾಕು, ಆಯಿತಾ? ಓಕೆ, ಸೊ ಇದಿಷ್ಟು ಇವತ್ತಿನ ಅಪ್ಡೇಟ್ ಆಗಿತ್ತು. ಆ್ಯಂಡ್ ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಸುಮಾರು ಜನ ಇಂಟರ್ನ್ಶಿಪ್ ಬಗ್ಗೆ ಒಂದಿಷ್ಟು ನಾನು ಇದನ್ನು ನೋಡ್ತಾ ಇದ್ದೆ, ರಿಲೇಟೆಡ್ ಒಂದಿಷ್ಟು ಜನ ರೀಲ್ಸ್ ಹಾಕಿದ್ರು. ಏನು ಅಂತ ಹೇಳಿದ್ರೆ, ನಮಗೆ V2 ಇಂಟರ್ನ್ಶಿಪ್ಸ್ನಲ್ಲಿ ಇದು ತೊಗೊತಾ ಇದ್ದಾರೆ, ದುಡ್ಡು ತೊಗೊತಾ ಇದ್ದಾರೆ. 4000ಇಂದ 10,000ವರೆಗೂ ದುಡ್ಡು ತೊಗೊತಾ ಇದ್ದಾರೆ ಅಂತ ಹಾಕ್ತಾಯಿದ್ರು. ಆಮೇಲೆ ಅದರಲ್ಲಿ 25% ಇವನ್ V2 ಹೋಗುತ್ತೆ. ಬಿಕಾಸ್ ಕಂಪ್ನಿಗೆ ನೀವು ಕೊಡ್ತೀರಾ ಅಮೌಂಟು ಅಂದರೆ ಅಬ್ವಿಯಸ್ ಒಂದು ಸ್ವಲ್ಪ V2 ಹೋಗಲೇಬೇಕು. ಬಿಕಾಸ್ V2 ರಿಜಿಸ್ಟರ್ಡ್ ಕಂಪನೀಸ್ ಅಲ್ವಾ. ಸೊ ದೇ ಹ್ಯಾವ್ ಎ ಪಾರ್ಟ್ನರ್ಶಿಪ್ ಬಿಟ್ವೀನ್ ಆ್ಯಂಡ್ ವಾಟ್ ಎವರ್ ಯು ಪೇ ವಿಲ್ ಬಿ ಹಾಫ್ ಆ್ಯಂಡ್ ಹಾಫ್. ಅಂದರೆ ಅವ್ರಿಗೆ ಇಷ್ಟು ಹೋಗುತ್ತೆ, ಇನ್ನು ಮಿಕ್ಕಿದ್ದು ಇವ್ರಿಗೆ ಹೋಗುತ್ತೆ. ಇಲ್ಲ, ಇವ್ರು ಎಷ್ಟು ಇದು ಮಾಡ್ಕೊಂಡಿರ್ತಾರೆ, V2 ನಂಗೆ ಇಷ್ಟು ಕೊಡಿ ಅಂತ ಕೊಟ್ಟಿರ್ತಾರೆ. ಆ ರೀತಿಯಾಗಿ ಒಂದು ಇದು. ಆ್ಯಂಡ್ ಸುಮಾರು ಜನ ಅದನ್ನು ಹೇಳ್ತಿದ್ರು, ಇದರಿಂದನೂ ಅಮೌಂಟ್ ಮಾಡ್ಕೊತಿದ್ದಾರೆ ಹಾಗೆ ಹಿಂಗೆ ಅಂತ. ಆ್ಯಕ್ಚುಲಿ ಮಾತಾಡಬೇಕೋ ಬೇಡೋ ನಂಗೆ ಗೊತ್ತಿಲ್ಲ, ಬಟ್ ನಾನು ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ಸುಮಾರು ಜನ ಆ ರೀತಿ ಕೂಡ ಮಾತಾಡ್ಬಿಟ್ಟಿದ್ದೀರ, ನಾನು ನೋಡಿದ್ದೀನಿ. ಅಮೌಂಟ್ ಮಾಡ್ಕೊತಿದ್ದಾರೆ V2ನವರು ಈ ಒಂದು ಇದರಿಂದನೂ ಕೂಡ ಅಂತಂದ್ಬಿಟ್ಟು ಅಂತ ಹೇಳಿ. ಸೊ ಹಾಗಾಗಿ ನಾನು ಒಂದು ಸತ್ಯ ಹೇಳಲ್ಲ, ಏನು ಮಾಡೋಕ್ಕಾಗಲ್ಲ. ಕರೆಕ್ಟ್ ಅಲ್ವಾ? ಇವಾಗ ನೀವು ಸ್ವತಂತ್ರವಾಗಿ ಹೋಗ್ತೀರಾ ಅಂದರೂ ಅಷ್ಟೇ ಅಮೌಂಟ್ ಕೊಡಬೇಕಾಗಿತ್ತು. ಯೋಚನೆ ಥಿಂಕಿಂಗ್ ಮಾಡಿ. ಏನಕ್ಕೆ ನಾನು ಇದನ್ನು ನಿಮ್ಗೆ ಹೇಳ್ತಿದ್ದೀನಿ ಅಂದರೆ, ಇದು ಸತ್ಯ, ಹೌದು. ಅದು ತುಂಬ ಜನಕ್ಕೆ ಹರ್ಟ್ ಆಗಿದೆ. ಯಾಕಂದರೆ ಇವಾಗ ನಾವು ಕೊಡೋದ್ರಲ್ಲಿ ಅವ್ರು ಇದರಲ್ಲೂ ತೊಗೊತಿದ್ದಾರಲ್ಲ ಅಮೌಂಟ್. ಬಿಕಾಸ್ ತುಂಬ ಜನ ರಿವಾಲ್ಯೂಷನ್ಗೆ ಅಪ್ಲೈ ಮಾಡಿ ಫೇಲ್ ಆಗಿ ಎಕ್ಸಾಮ್ಗೆ ಅಪ್ಲೈ ಮಾಡಿ ಫೇಲ್ ಆಗಿ ಎಷ್ಟೋ ದುಡ್ಡಲ್ಲಿ ಹೊಟ್ಟೋಗಿದೆ. ಅದು ಗೊತ್ತು ನಮಗೆ ಸತ್ಯಗಳು. ಬಟ್ ಇಲ್ಲೂ ಬೇಕಿತ್ತ ಅನ್ನೋದು ಸುಮಾರು ಜನಕ್ಕೆ ಕ್ವಶನ್ ಇದೆ. ನಾನೊಂದು ಸಿಂಪಲ್ ಆನ್ಸರ್ ಹೇಳಲ್ಲ, ಇದು ಬೆನಿಫಿಷಿಯಲ್ಲೇ, ಆಯಿತಾ? ಯೋಚನೆ ಮಾಡಿ. ನೀವು ಎಲ್ಲ ಥರ ಯೋಚನೆ ಮಾಡ್ತೀರಿ. V2ನವ್ರಿಗೂ ಅರ್ಧ ದುಡ್ಡು ಹೋಗುತ್ತೆ, ಕಂಪ್ನಿಯವ್ರಿಗೂ ಸ್ವಲ್ಪ ದುಡ್ಡು ಹೋಗುತ್ತೆ. ಕಂಪ್ನಿಯವ್ರಿಗೆ ಹೋಗಲೇಬೇಕು, ಬಿಕಾಸ್ ಅವ್ರು ತೊಗೊತಾರೆ. VT ಅವ್ರಿಗೂ ಅರ್ಧ ದುಡ್ಡು ಹೋಗ್ತಾ ಇದೆ, ಅವರೆಲ್ಲೂ ಇದು ಮಾಡಿ ದುಡ್ಡು ತೊಗೊತಿದ್ದಾರೆ. ಇದರಲ್ಲೇ ನೀವು ಥಿಂಕ್ ಮಾಡ್ತೀರಾ. ಬಟ್ ಹೇಳಿ, ನೀವು ಕಂಪನಿಗಳಲ್ಲಿ ಇಂಟರ್ನ್ಶಿಪ್ ಹುಡುಕೊಂಡು ಕೂರೋಕ್ಕಾಗುತ್ತಾ? ನೀವೇ ಹುಡುಕ್ತೀನಿ ಅಂದ್ರೂ 3 ತಿಂಗಳಿಗೆ ಎಷ್ಟು ಕಷ್ಟಪಟ್ಟು ಹುಡುಕಬೇಕು. ಎಲ್ಲ ಕಡೆ ಕಂಪ್ನಿ ಹುಡುಕಬೇಕು, ಅಲ್ಲಿ ಯಾವ್ದು ಚೆನ್ನಾಗಿದೆ, ಇಲ್ಲ ಚೆನ್ನಾಗಿದೆ ಹುಡುಕಬೇಕು. ನಿಮಗೆ PG ಫೆಸಿಲಿಟಿ ಇದೆಯಾ ಹುಡುಕಬೇಕು. ಆಮೇಲೆ ನಿಮಗೆ ಏನಂತ ಹೇಳ್ತಾರೆ, ಕಂಪ್ನಿ ವರ್ತ್ ಇದೆಯಾ, ನಾನು ಇಂಟರ್ನ್ಶಿಪ್ ಮಾಡ್ಬೋದಾ, ಆ್ಯಂಡ್ ನಾನಲ್ಲಿ ಹೋಗಿ ಕೂತ್ರೆ ಎಲ್ಲ ಹೇಳ್ಕೊಡ್ತಾರೆ, ನಾನು ಕಲ್ತ್ಕೋಬೋದಾ. ಈಗ ಸುಮ್ಮನೆ 3 ತಿಂಗಳು ಹೋಗ್ಬಿಟ್ಟು ಕಾಟಾಚಾರಕ್ಕೆ ಅವ್ರು ಏನೂ ಹೇಳ್ಕೊಡ್ಲಿಲ್ಲ, ಮಾಡಲಿಲ್ಲ, ನಾನು
ಏನಂತ ಹೇಳ್ತಾರೆ, ಸುಮ್ಮನೆ ಹೋಗಿ ಬಂದೆ ಅಂತಂದರೆ ಅದು ವ್ಯರ್ಥ ಅಲ್ವಾ ಅದು. ನೀವು ಇಂಟರ್ನ್ಶಿಪ್ ರಿಪೋರ್ಟ್ಗೆಲ್ಲ ಹಾಕಲೇಬೇಕು. ನೀವು ಇಂಟರ್ನ್ಶಿಪ್ಪಲ್ಲಿ ಏನೂ ಕಲೀಲಿಲ್ಲ ಅಂದರೆ ಖಂಡಿತ ವ್ಯರ್ಥ ಆಗುತ್ತೆ. ಇಷ್ಟೆಲ್ಲ ಇರೋವಾಗ ನೀವೇ ಥಿಂಕ್ ಮಾಡಿ ಅವ್ರು ಕೊಡ್ತಾರೋಂಥ ಒಂದು ಬೆನಿಫಿಷರಿನ ಉಪಯೋಗಿಸ್ಕೊಳ್ಳಿ. ಅವರು ನಿಮಗೆ ಒಳ್ಳೊಳ್ಳೆ ಕಂಪ್ನಿಗಳ ಜೊತೆ ಟೈಅಪ್ ಆಗಿ ಕೊಡ್ತಾ ಇದ್ದಾರೆ ಬೆನಿಫಿಟ್ಟು. ನಾನು ಆ ಥರ ಥಿಂಕ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಇವಾಗ ನಾನು ಇಂಟರ್ನ್ಶಿಪ್ ಹುಡ್ಕೋಕೆ ಎಷ್ಟು ಕಷ್ಟಪಟ್ವಿ ಗೊತ್ತಾ. ನಾವೀಗ ಎಂಟು ಮೂಮೆಂಟಲ್ಲಿ ಹುಡುಕಿದ್ದು ನಾವು ಇಂಟರ್ನ್ಶಿಪ್ಪು ಎಷ್ಟು ಕಷ್ಟಪಟ್ವಿ ಅಂದರೆ ಯಾವ ಕಂಪ್ನಿಗೆ ಕಾಲ್ ಮಾಡಿದ್ರು ಕೊಡ್ತಾಯಿಲ್ಲ. ಅದರಲ್ಲೂ ವಿ ಹ್ಯಾಡ್ 1 ಮಂತ್ ಆಫ್ ಇಂಟರ್ನ್ಶಿಪ್. ನಮ್ಮ ಎಮ್.ಟೆಕ್ ಕರಿಕ್ಯುಲಮಲ್ಲಿ ಓನ್ಲಿ 1 ಮಂತ್ ಆಫ್ ಇಂಟರ್ನ್ಶಿಪ್ ಬಿದ್ದಿದ್ದು. ನಾವು ಎಷ್ಟು ಕಷ್ಟಪಟ್ಟು ಹುಡುಕಿದ್ದೀವಿ ಅಂದರೆ ಯಾರು ಕೇಳಿದ್ರು ಇಲ್ಲ ಇಲ್ಲ ಅಂತಾರೆ. 3 ಮಂತ್ಸ್ ಮಾತ್ರ ಇರೋದು, 6 ಮಂತ್ಸ್ ಮಾತ್ರ ಇರೋದು ಅಂತ ಹೇಳ್ತಾರೆ. ಸೊ ತುಂಬ ಕಷ್ಟ ಆಯಿತು ನಮಗೆ. ಏನು ಗೊತ್ತಾ, ಎಂಟು ಮೂಮೆಂಟಲ್ಲಿ ನೀವು ಹುಡುಕ್ತೀರಾ ಅಂದರೆ ಯಾವ ಕಂಪ್ನಿಲಿ ಇಂಟರ್ನ್ಶಿಪ್ ಖಾಲಿ ಇದೆಯೋ ಅವ್ರು ಮಾತ್ರ ಕೊಡ್ತಾರೆ, ಎಲ್ಲರೂ ಕೊಡಲ್ಲ. ಖಂಡಿತ ಎಲ್ಲರೂ ಇಂಟರ್ನ್ಶಿಪ್ ಕೊಡೋದಿಲ್ಲ. ಕರೆಕ್ಟ್ ಅಲ್ವಾ. ಆ್ಯಂಡ್ ನೀವು ಆಲ್ರೆಡಿ ಸುಮಾರು ಜನ ಇಂಟರ್ನ್ಶಿಪ್ ಅಂತ ಮಾಡಿಬಿಟ್ಟಿರ್ತೀರ. 5th ಆ್ಯಂಡ್ 6th ಸೆಮ್ಮಲ್ಲೇ ಕೂಗಿರ್ತಾರೆ, ನೀವು ಅಟೆಂಡ್ ಮಾಡಿ ಸೆಲೆಕ್ಟ್ ಆಗಿ ಮಾಡಿರ್ತೀರಿ. ನೀವು ಅದನ್ನು ಕೂಡ ಇಂಟರ್ನ್ಶಿಪ್ ಆಗಿ ಕೊಡೋದಕ್ಕೆ ಅವಕಾಶ ಇರಲ್ಲ. ನೀವು ಮತ್ತೆ ಕರಿಕ್ಯುಲಮ್ ಅಂತಲೇ ಒಂದು ಮಾಡಬೇಕಾಗುತ್ತೋ ಏನೋ. ಅದು ನೀವು ಹೆಂಗೆ ಕೇಳ್ಕೊಂಡು ಮಾಡಿದ್ರೋ ನನಗೆ ಗೊತ್ತಿಲ್ಲ. ಅದು ಒಪ್ಪಿದರೆ ಒಳ್ಳೆಯದು, ಇಲ್ಲಾಂದರೆ ಮತ್ತೆ ಮಾಡಿದ್ರು ನೀವು ಮಾಡಲೇಬೇಕಾಗುತ್ತೆ. ಎಂಟು ಮೂಮೆಂಟಲ್ಲಿ ಕಂಪ್ನಿಗಳು ಇಂಟರ್ನ್ಶಿಪ್ ಕೊಡೋದು ತುಂಬಾ ಕಷ್ಟ ಇದೆ. ಹೌದಲ್ವಾ. ಎಲ್ಲ ಕಡೆನೂ ಕೊಡೋದಿಲ್ಲ. ಈಗ ಲಿಬರ್ಟಿ ಫ್ರೀಡಮ್ ಅಂತ ಬಿಟ್ಬಿಟ್ಟಿದ್ದಿದ್ರೆ VTU ನೀವೆಲ್ಲಾದರೂ ಹುಡುಕೊಳ್ಳಿ ಅಂತಂದಿದ್ದಿದ್ರೆ ಸುಮಾರು ಕಡೆ ನೀವು ಏನಂತ ಹೇಳ್ತಾರೆ, ಸುಮಾರು ಕಡೆ ನಿಮ್ಗೆ ಇಂಟರ್ನ್ಶಿಪ್ ಕೊಡ್ತಿದ್ರು, ಸುಮಾರು ಕಡೆ ಕೊಡದೇನೂ ಇರ್ಬೋದು. ಆಮೇಲೆ ನಿಮ್ಮಲ್ಲಿ ಆನ್ಲೈನ್ ಇಂಟರ್ನ್ಶಿಪ್ ಬಿಡ್ತಿರ್ಲಿಲ್ಲ. ಸುಮಾರು ಕಾಲೇಜ್ಗಳಲ್ಲಿ ಬಿಡಲ್ಲ. ಆಫ್ಲೈನ್ ಅಂದರೆ ಎಕ್ಸ್ಪೀರಿಯೆನ್ಸು ಅಂತ ಹೇಳ್ತಾರೆ. ಕರೆಕ್ಟ್ ಅಲ್ವಾ. ಸೊ ಅಂಥದ್ರಲ್ಲಿ ಅವರು ನಿಮ್ಗೆ ಏನು ಮಾಡಿದ್ದಾರೆ, ಈಸಿ ಕೆಲಸ ಮಾಡಿಕೊಟ್ಟಿದ್ದಾರೆ. ನಿಮಗೆ ಚಾಯ್ಸ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನೀವು ಎಲ್ಲ ಕಂಪ್ನಿಗೂ ಅಪ್ಲೈ ಮಾಡಬೇಕಂತೇನಿಲ್ಲ. VTU ಪೋರ್ಟಲ್ ಬರೋಂಥ ಯಾವ ಕಂಪ್ನಿ ನಿಮಗೆ ಮನಸ್ಸು ಒಪ್ಪುತ್ತೆ ಅದಕ್ಕೆ ನೀವು ಅಪ್ಲೈ ಮಾಡ್ಬೋದು. ಆ್ಯಂಡ್ ಒಬ್ರದ್ದು ವೀಡಿಯೋ ನೋಡ್ತಿದ್ದೆ, ಅವ್ರು ಹೇಳಿದ್ರು ಫ್ರೀ ಇಂಟರ್ನ್ಶಿಪ್ಸ್ ಕೊಡಲ್ಲ, ನಮಗೆ ಸ್ಕಿಲ್ ಸೆಟ್ ಜಾಸ್ತಿ ಕೇಳ್ತಾರೆ ಅಂತ. ಅದೊಂದು ಪ್ರಾಬ್ಲಮ್ ಗೈಸ್. ಏನು ಗೊತ್ತಾ, ಇವರು ಫಸ್ಟು ಫ್ರೆಷರ್ಸ್ ಇದನ್ನ ಅರ್ಥ ಮಾಡ್ಕೋಬೇಕು. ಈಗ ಬರೋ ಮಕ್ಕಳು ಫ್ರೆಷರ್ಗೆ ಎಕ್ಸ್ಪೀರಿಯನ್ಸ್ಡ್ ಲೆವೆಲ್ ಸ್ಕಿಲ್ ಸೆಟ್ ಕೇಳಿದ್ರೆ ಹೆಂಗಾಗುತ್ತೆ. ಇವನ್ ನಾನು ಎಷ್ಟೋ ಕಂಪ್ನಿಗಳು ಅಪ್ಲೈ ಮಾಡ್ತಿರ್ತೀನಲ್ಲ, ಜಸ್ಟ್ ಚೆಕ್ ಇಟ್ ಔಟ್, ಫ್ರೆಷರ್ಸ್ ಅಂತ ಹಾಕ್ತಾರೆ. ಫ್ರೆಷರ್ಸ್ಗೆ ಕೇಸ್ ಎಕ್ಸ್ಪೀರಿಯನ್ಸ್ ಲೆವೆಲು ಒಂದು ಕಂಪ್ನಿ ಅಂತೂ ಚೆಕ್ ಬಾಕ್ಸ್ ಬೇರೆ ಹಾಕಿದ್ದಾನೆ. ಲೈಕ್ ನಿಮಗೆ C++ ಎಷ್ಟು ಬರುತ್ತೆ, ಮಾಡ್ರೇಟು, ಬಿಗಿನರು, ಲರ್ನಿಂಗ್ ಸ್ಟೇಜು, ಆಮೇಲೆ ಇದು ಇಂಟರ್ಮೀಡಿಯೇಟು, ಆಮೇಲೆ ಇನ್ನೊಂದು ಯಾವುದು ಎಕ್ಸ್ಟ್ರಾಡಿನರಿ ಅಂತ ಒಂದು ಬರುತ್ತೆ ಸೆಕ್ಷನ್, ಅಂದರೆ ಫುಲ್ ಚೆನ್ನಾಗಿ ಕಲ್ತಿದ್ದೀವಿ ಅನ್ನೋಂಥದ್ದು. ಆ ಥರ ವೈ ನೀಡ್ ಆಫ್ ದಿಸ್ ಚೆಕ್ ಬಾಕ್ಸಸ್ ಆ್ಯಂಡ್ ದೀಸ್ ಥಿಂಗ್ಸ್. C++ ಬಿಡಿ ಎಲ್ಲರಿಗೂ ಬರುತ್ತೆ, ಬಟ್ ಬೇರೆ ಇವಾಗ ನೀವು ಫಾರ್ ಎಕ್ಸಾಂಪಲ್ ಆಸ್ಕಿಂಗ್ ಫಾರ್ Power BI ಆರ್ ದಿಸ್ ಒನ್ ವಿಚ್ ಒನ್ ಅದು ಪೈಥಾನ್ ಆಗಿರ್ಬೋದು, ಇಲ್ಲ SQL ಆಗಿರ್ಬೋದು, ಡಾಟಾಬೇಸ್ ಆಗಿರ್ಬೋದು, CSS ಅಂತ ಯಾವುದೋ ಬರುತ್ತಲ್ಲ ಅದು ಯಾವುದಾದ್ರೂ ಆಗಲಿ, ಅದೆಲ್ಲ ಹಿಂಗೆ ಕೊಟ್ಟಾಗ ಎಷ್ಟೋ ಮಕ್ಕಳು ಹರ್ಟ್ ಆಗುತ್ತೆ. ಬಿಕಾಸ್ ಸೀರಿಯಸ್ಲಿ ಅವ್ರೇನು ಕಲಿತೇ ಇರೋದಿಲ್ಲ. ಕರಿಕ್ಯುಲಮಲ್ಲಿ ಈಗ ಸಿಂಪಲ್ ಲಾಜಿಕ್ಕು, VTU ಕರಿಕ್ಯುಲಮಲ್ಲಿ ಈ ಕೋರ್ಸಸ್ ಎಲ್ಲರೂ ಬರಲ್ಲ. ತುಂಬ ಕಷ್ಟ ಇದೆ. ಬರುತ್ತಾ? ಬರಲ್ಲ. ನಾನು ಒಂದನ್ನು ಹೇಳಲಿಕ್ಕೆ ಬಯಸ್ತೀನಿ. ಸೊ ಇದೊಂದು ತಪ್ಪು. ಸ್ಕಿಲ್ ಸೆಟ್ಗಳು, ಅದೇ ಹೇಳ್ತೀನಿ, ಸ್ಕಿಲ್ ಸೆಟ್ಗಳನ್ನು ಯಾವ ಕಾರಣಕ್ಕೂ ಸ್ಟೂಡೆಂಟ್ ಫ್ರೆಂಡ್ಲಿ ಲೆವೆಲಲ್ಲೇ ಕೇಳ್ಕೊಂಡು ಹೋಗಬೇಕು. ಬಿಕಾಸ್ ಫ್ರೆಷರ್ಸ್ ಏನು ಕಲ್ತಿರ್ತಾರೆ ಅನ್ನೋದು ಇವ್ರು ಥಿಂಕ್ ಮಾಡಬೇಕಾಗುತ್ತೆ, ಎಸ್ಪೆಷಲಿ ಇನ್ ಯೂನಿವರ್ಸಿಟಿ. ಬಿಕಾಸ್ ನಿಮಗೆ ಆಟೋನಮಸ್ ಕಾಲೇಜಲ್ಲಾದರೆ ಅವ್ರದ್ದೇ ರೂಲ್ಸು, ಅವ್ರದ್ದೇ ರೆಗ್ಯುಲೇಷನು, ಕಂಪ್ಲೀಟ್ ಅವ್ರದ್ದೇ ಏನಾದರೂ ಮಾಡ್ಕೊತಾರೆ ಅವರು. ಅಂದರೆ ಇವಾಗ ಅವ್ರು ಅಕಾಡೆಮಿಕ್ ಕರಿಕ್ಯುಲಮ್ಲು ಅಡ್ಜಸ್ಟ್ ಮಾಡಿಕೊಂಡು ಕೋರ್ಸಸ್ಸು ಮಕ್ಕಳಿಗೆ ಹೇಳಿಸ್ಕೊಂಡು ಎಲ್ಲ ಮಾಡ್ತಾರೆ ಅವರು. ಅವರಲ್ಲಿ ತುಂಬ ಹ್ಯಾಕಥಾನ್ಸ್ಗಳಾಗಲಿ, ಕೋರ್ಸಸ್ ಕಲಿಯೋವಂಥದ್ದಾಗಲಿ, ಆ್ಯಂಡ್ ಅಲ್ಲಿ ಮಕ್ಕಳು ಕೂಡ ಅವರೇ ಹುಡ್ಕೊಂಡು ಹೋಗಿ ಮಾಡ್ತಾರಂತೆ. ಲೈಕ್ ದೇ ಓನ್ಲಿ ಗೋ ಸರ್ಚ್ ಲರ್ನ್ ಕೋರ್ಸಸ್, ಆ್ಯಂಡ್ ಅವರಲ್ಲಿ ತುಂಬ ನಾಲೆಡ್ಜ್ಗಳಿರುತ್ತೆ. ನಾನು ಗಮನಿಸ್ದಂಗೆ ಯೂನಿವರ್ಸಿಟಿ ಅಂತ ಬಂದಾಗ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸೇ ಅಬೈಡ್ ಆಗ್ತಿರುತ್ತೆ. ಆ್ಯಂಡ್ ಒಂಥರ ನಿಮಗೆ ಶಿಸ್ತಾಗ್ಬಿಡುತ್ತೆ. ಫಸ್ಟ್ ಆಫ್ ಆಲ್ ನಿಮಗಿಂತ ಹೆಚ್ಚಾಗಿ ಟೀಚರ್ಸ್ಗೆ ಶಿಸ್ತಾಗ್ಬಿಡುತ್ತದು. ಯಾವ ಥರ ಅಂದರೆ ಅವ್ರು ಕ್ಲಾಸ್ ಬಿಟ್ಟು ಮುಂದಕ್ಕೆ ಹೋಗಲ್ಲ. ನಿಮ್ಗೆ ಸರ್ಟಿಫಿಕೇಷನ್ ಕೋರ್ಸಸ್ ಏನಾದ್ರು ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ಇಫ್ ದೇ ವಾಂಟ್ ಟು ಟೀಚ್ ಯು ಪೈಥಾನ್, ಇಫ್ ದೇ ವಾಂಟ್ ಟು ಟೀಚ್ ಯು ENC-ನಲ್ಲೇ ತೊಗೊಳ್ಳಿ, ಎಂಬೆಡೆಡ್ ಸಿಸ್ಟಮ್ ಹೇಳ್ಕೊಡೋಕ್ಕೆ. ಎಂಬೆಡೆಡ್ ಸಿಸ್ಟಮಲ್ಲಿ ಏನಾದರೂ ಅಪ್ಗ್ರೇಡೆಡ್ ವರ್ಷನ್ಸ್ ಇತ್ತು ಅಂದರೆ, ಇಲ್ಲ ಅಂದರೆ ನಿಮ್ಮ SQL-ಅಲ್ಲಿ ಅಪ್ಗ್ರೇಡೆಡ್ ವರ್ಷನ್ಸು, ಇಲ್ಲ ಒಂದಿಷ್ಟು ಇವಾಗ ಡಿಜಿಟಲ್ ಕಮ್ಯುನಿಕೇಷನಲ್ಲಿ ನೀವು ನೋಡ್ಬೋದು, ಯಾವುದೋ ಒಂದು ಇದೆ, GNU ರೇಡಿಯೋ ಇದೆ. ಆಮೇಲೆ ಇನ್ನೊಂದು ಯಾವುದೋ ಒಂದು ಮೆಷಿನ್ ಇದೆ, ಅದು ನಂಗೆ ಜ್ಞಾಪಕಕ್ಕೆ ಬರ್ತಾಯಿಲ್ಲ. GNU ರೇಡಿಯೋ ಇದೆ, ಮತ್ತು ಮತ್ತೊಂದಿದೆ, ಆಮೇಲೆ ಒಂದಿಷ್ಟು ಇದೆ. ಸೊ ಈ ಥರದ್ದೆಲ್ಲ ನಿಮ್ಮ ENC-ಗೆ ಸಂಬಂಧಪಟ್ಟಂತೆ ಅಪ್ಗ್ರೇಡೆಡ್ ವರ್ಷನ್ಸ್ಗಳಾಗ್ಬೋದು. ಅದೆಲ್ಲ ಹೇಳ್ಕೊಡ್ಬೇಕು ಅಂದರೆ ಇವರು ಕ್ಲಾಸಲ್ಲಿ 3 ದಿನ ಕಟ್ ಮಾಡಬೇಕಾ? ಅದನ್ನು ಹೆಂಗೆ ಮ್ಯಾನಿಪ್ಯುಲೇಟ್ ಮಾಡ್ತಾರೆ, ಅದನ್ನ ಹೆಂಗೆ ಮ್ಯಾನೇಜ್ ಮಾಡ್ತಾರೆ? ಈಗ ಕಾಲೇಜ್ಗಳಲ್ಲಿ ಒಂದಿಷ್ಟು ಫಂಕ್ಷನ್ಸ್ ನಡೀತಿರುತ್ತೆ, ಅದರ್ ದ್ಯಾನ್ ಅಕಾಡೆಮಿಕ್
ಅಕಾಡೆಮಿಕ್ ಫಂಕ್ಷನ್ ಅಂದರೆ ಹ್ಯಾಕೆಥಾನ್ ಆಗ್ಬೋದು, ಪ್ರಾಜೆಕ್ಟ್ ಎಕ್ಸ್ಪೋಗಳಾಗ್ಬೋದು, ಕೋರ್ಸಸ್ ಹೇಳ್ಕೊಡೋಂಥದ್ದು ಆಗ್ಬೋದು, ಇಲ್ಲ ಪ್ಲೇಸ್ಮೆಂಟ್ ಟ್ರೈನಿಂಗ್ ಆಗ್ಬೋದು. ಅದೆಲ್ಲನೂ ಪಕ್ಕಕ್ಕೆ ಬಿಟ್ಟು ಬೇರೆದು ಒಂದಿಷ್ಟು ನಡೀತಾ ಇರ್ತವೆ, ಕಲ್ಚರಲ್ ಆ್ಯಕ್ಟಿವಿಟೀಸು ಎಲ್ಲ ಬ್ಯಾಲೆನ್ಸ್ ಮಾಡಿಕೊಂಡು ಕಾಲೇಜ್ನಲ್ಲಿ ಒಂದು ಕ್ಲಾಸ್ ಮಾಡಬೇಕು ಅಂದರೆ ತುಂಬ ಕಷ್ಟ ಇದೆ. ಆ್ಯಂಡ್ ಹಾಲಿಡೇಸ್ ಬರ್ತಾ ಇರುತ್ತೆ, ಆ್ಯಂಡ್ ಕೆಲವೊಂದಿಷ್ಟು ಪ್ರೋಗ್ರಾಮ್ಗಳಿಂದ ಮಕ್ಕಳು ಲ್ಯಾಬ್ ಅಟೆಂಡ್ ಮಾಡೋಕ್ಕಾಗದೇ ಇರ್ಬೋದು, ಕ್ಲಾಸಸ್ ಅಟೆಂಡ್ ಮಾಡೋಕ್ಕಾಗದೇ ಇರ್ಬೋದು. ಈ ಥರ ಎಲ್ಲ ಇದ್ದಾಗ ಅವರು ವಿ-ಟ್ಯೂನಲ್ಲಿ ಹೇಗೆ ನಿಮಗೆ ಕೋರ್ಸಸ್ ಕಲ್ಸೋಕ್ಕಾಗುತ್ತೆ? ವಿ-ಟ್ಯೂ ಕಾಲೇಜ್ಗಳಲ್ಲಿ ಇಷ್ಟೆಲ್ಲ ಮ್ಯಾನೇಜ್ ಮಾಡಿಕೊಂಡು ಅವರೊಂದು 3 ದಿನ ಯಾವುದೋ ಒಂದು ಹೊಸದು ಒಂದು ಇನ್ಫಾರ್ಮೇಷನ್ ಕಲಿಲಿಕ್ಕೆ ಅಥವಾ ಹೊಸ ಟೆಕ್ನಿಕ್ ಕಲ್ಸೋಕೆ ಇಟ್ಕೊಂಡಿರ್ತಾರೆ, ಹೊಸದಾಗಿ ಒಂದು ಟ್ರೈನಿಂಗ್ ಮಾಡ್ತಿರ್ತಾರೆ 3 ದಿನ ಹೊಸ ಸಬ್ಜೆಕ್ಟ್ ಮೇಲೆ ಅಂತ ಹೇಳಿದರೆ, ಅವ್ರು ಆ 3 ದಿನನ ಬೇರೆ ರೀತಿಲಿ ಬ್ಯಾಲೆನ್ಸ್ ಮಾಡಬೇಕು. ಅದೆಷ್ಟು ಕಷ್ಟ. ಒಂದು ಸ್ಯಾಟರ್ಡೆ ಹಾಕ್ಕೋಬೇಕು, ಆಮೇಲೆ ಎಕ್ಸ್ಟ್ರಾ ಕ್ಲಾಸಸ್ ತೊಗೋಬೇಕು, ಎಲ್ಲ ಮ್ಯಾನೇಜ್ ಮಾಡಬೇಕಲ್ಲ. ಇಷ್ಟೆಲ್ಲ ಮ್ಯಾನೇಜ್ ಮಾಡೋ ಬರೋದಲ್ಲಿ ಇವರು ನಮಗೆ ಎಲ್ಲ ಹೊಸ ಕೋರ್ಸಸ್ ಕಲ್ಸೋಕ್ಕಾಗುತ್ತಾ? ಸಾಧ್ಯನೇ ಇಲ್ಲ. ಯಾರಾದರೂ ಗಮನಿಸಿ, ಇದೆಲ್ಲ ನೀವು ನೀಟಾಗಿ ಗಮನಿಸಿದ್ರೆ ಗೊತ್ತಾಗುತ್ತೆ. ಕರೆಕ್ಟ್ ತಾನೇ? ಅವ್ರು ಮಾಡಿದ್ರೂ ಕೂಡ ಅದೇನು ಅಂದರೆ ನೀವು ಮತ್ತೆ ಮರ್ತುಬಿಡ್ತೀರಿ, ಅಲ್ಲಿ ಬಿಡ್ತೀರಾ, ಮತ್ತಿರ್ಗ ಮರ್ತೋಗ್ತೀರಾ. ಈ ರೀತಿ ಸಮಸ್ಯೆಗಳು, ಹೌದಲ್ವಾ? ಕೋರ್ಸಸ್ ಕಲಿಬೇಕು ಅಂದರೆ ನೀವೇ ಹುಡುಕೋಬೇಕು. ನಿಮಗೆ ಹೇಳಿಕೊಟ್ರು ಒಂದು 3 ದಿನ ಒಂದು ಸಿಂಪಲಾಗಿ ಹೇಳಿ ಮುಗಿಸ್ಕೊಡ್ತಾರೆ. ಬಟ್ ನೀವು ಕೋರ್ಸಸ್ ಎಲ್ಲಿ ಕಲಿತೀರಾ ಸರ್ಟಿಫಿಕೇಷನ್, ಅದಕ್ಕೂ ಮೇಲೆ ನಿಮ್ಗೆ ಇಲ್ಲಿ ಕಲ್ಸೋಕ್ಕಾಗಲ್ಲ. ಇಷ್ಟನ್ನೆಲ್ಲ ಅರ್ಥ ಮಾಡಿಕೊಂಡು ಕಂಪನಿ ಅವ್ರಿಗೆ ಅರ್ಥ ಮಾಡಿಕೊಂಡು ಮಕ್ಕಳು ಏನೇನು ಕೋರ್ಸ್ ಕಲ್ತಿರ್ತಾರೆ, ಇವಾಗ ಜನರಲ್ ಆಗಿ ಸ್ಟೂಡೆಂಟ್ಸಿಗೆ ಬರೋ ಸ್ಟೂಡೆಂಟ್ಸ್ ಏನೇನು ಕಲ್ತಿರ್ತಾರೆ ಅದನ್ನು ನೋಡ್ಕೊಂಡು ಕೊಡಬೇಕು. ಅದು ಬಿಟ್ಬಿಟ್ಟು ತುಂಬ ಹೈ ಲೆವೆಲ್ ಕೋರ್ಸಸ್ ಕೇಳ್ತಾರೆ. ಫಾರ್ ದ ಫ್ರೆಷರ್ಸ್ ಅಂದರೆ ತುಂಬ ತಪ್ಪಿದೆ. ಅದನ್ನು ಕೂಡ ಅವ್ರು ಅಡ್ರೆಸ್ ಮಾಡ್ತಾಯಿದ್ರು. ನಾನು ಅದನ್ನು ಅಂದ್ಕೊಂಡು ಅದಕ್ಕೆ ಒಂದೇ ಮಾತು ಹೇಳ್ತೀನಿ, ದಯವಿಟ್ಟು ಇವತ್ತಿನ ಮಕ್ಕಳು ಏನು ಕಲ್ತಿದ್ದಾರೆ, ವಾಟ್ ಇಸ್ ದಟ್ ಕಂಪನಿ ಸ್ಟ್ಯಾಂಡರ್ಡ್ಸ್, ಅಷ್ಟನ್ನೇ ನೀವು ಮೆನ್ಷನ್ ಮಾಡಿದ್ರು ಎಷ್ಟೋ ಮಕ್ಳಿಗೆ ಒಳ್ಳೇದಾಗುತ್ತೆ. ಆ್ಯಂಡ್ ವಿ-ಟ್ಯೂ ಕಾಲೇಜಸ್ಗೂ ಕೂಡ ಒಂದು ರಿಕ್ವೆಸ್ಟ್, ಅದೇ ಥರ ನೀವು ನಮಗೂ ಟ್ರೈನ್ ಅಪ್ ಮಾಡಿದ್ರೆ ತುಂಬ ಒಳ್ಳೆಯದು ಅಲ್ವಾ? ಸ್ಟೂಡೆಂಟ್ಸ್ಗೆ ಎಷ್ಟೋ ಹೆಲ್ಪ್ ಆಗುತ್ತೆ. ಕರೆಕ್ಟ್? ಸೊ ಇದಿಷ್ಟು ವಿಷಯಗಳು. ಸೊ ಹಂಗಾಗಿ ದಯವಿಟ್ಟು ಪಾಸಿಟಿವ್ ಫೇಸ್ ಆಫ್ ಥಿಂಕಿಂಗನ್ನು ಮಾಡಿ. ವಿ-ಟ್ಯೂ ಕಡೆಯಿಂದ ತುಂಬ ಒಳ್ಳೊಳ್ಳೆ ಇಂಟರ್ನ್ಶಿಪ್ಸ್ಗಳಿದೆ, ನಿಮಗೆ ಯೂಸ್ ಆಗುತ್ತೆ. 3 ತಿಂಗಳು ಅವ್ರು ಯಾವುದೇ ರೀತಿಯಾಗಿ ನಿಮಗೆ ಅನ್ನಿಸ್ಬೋದು ದುಡ್ಡು ತೊಗೊತಾ ಇದ್ದಾರೆ, ಆ ಕಡೆಯಿಂದ ದುಡ್ಡು ಕಿತ್ಕೊತಾ ಇದ್ದಾರೆ, ಆಮೇಲೆ ಇಷ್ಟು ಅಮೌಂಟ್ ತೊಗೊತಾ ಇದ್ದಾರೆ, ಅದು ಎಲ್ಲ ಬಿಟ್ಟಾಕಿ. ಅವರು ಏನೇನು ಮಾಡಿದ್ರು ಅದು ಬಿಟ್ಟಾಕಿ. ಫಸ್ಟ್ ಅವ್ರು ನಿಮಗೆ ಒಳ್ಳೊಳ್ಳೆ ಇಂಟರ್ನ್ಶಿಪ್ಸೇ ಕೊಡ್ತಾ ಇದ್ದಾರೆ. ಬಿಕಾಸ್ ಸುಮಾರು ಜನ ರಿಜಿಸ್ಟರ್ಡ್ ಇಂಟರ್ನ್ಶಿಪ್ ಯಾರ್ಯಾರು ಆಗಿದ್ದಾರೆ ಅಂತ ಒಂದಿಷ್ಟು ನಾನು ನೋಟಿಫೈ ಮಾಡಿದ್ದೀನಿ. ಟೇಕ್ ಇಟ್ ಈಸಿ ಇಂಜಿನಿಯರ್ಸ್ ಆಗ್ಬೋದು, ಟೇಕ್ ಇಟ್ ಸ್ಮಾರ್ಟ್ನವ್ರು ಆಗ್ಬೋದು, ಇಲ್ಲ ಒಂದು ಕಂಪನಿ ಇದೆ ಸೆಂಟ್ರಲ್ ಗೌರ್ಮೆಂಟು, ನಾನು ಅದು ಆ್ಯಕ್ಚುಲಿ ಒಂದು ನಮ್ಮ ಗ್ರೂಪ್ನಲ್ಲೇ ಹಾಕಿದ್ದೆ ಟೆಲಿಗ್ರಾಮಲ್ಲಿ. ಬಟ್ ಈಗ ನಾನು ಟೆಲಿಗ್ರಾಮಲ್ಲಿ ಇಲ್ಲ. ತುಂಬ ಜನ ಅದು ಕೇಳ್ತಿದ್ರಿ, ಟೆಲಿಗ್ರಾಮ್ ಡಿಲೀಟ್ ಮಾಡಿ ನಾನು 2 days ಆಯಿತು. ಸೊ ಐ ಆಮ್ ನಾಟ್ ಆನ್ ಟೆಲಿಗ್ರಾಮ್, ಓನ್ಲಿ ಯೂಟ್ಯೂಬ್ ಕನೆಕ್ಷನ್ ಟು ಬಿ ವಿತ್ ಮೀ. ಓಕೆನಾ? ಏನಿದ್ರು ಯೂಟ್ಯೂಬ್ ಕನೆಕ್ಷನಲ್ಲಿ ಮಾಡ್ಕೊಳ್ಳಿ, ಖಂಡಿತ ಏನಿದ್ರು ಕೇಳ್ಕೊಳ್ಳಿ. ನಾವು ನೋಟ್ಸ್ ಬೇಕು ಅದಿದು ಅಂತಂದರೆ ಎಲ್ಲೆಲ್ಲಿ ಸಿಗುತ್ತೆ, ಯಾರ್ಯಾರು ಹೊಸದಾಗಿ ನೋಟ್ಸ್ ರಿಲೀಸ್ ಮಾಡಿದ್ದಾರೆ, ಯಾರ್ಯಾರು ಹೊಸದಾಗಿ ಇಂಪಾರ್ಟೆಂಟ್ ಕ್ವಶನ್ಸ್ ಮಾಡಿದ್ದಾರೆ, ಅದೆಲ್ಲ ನಾನು ಹೇಳ್ತೀನಿ, ಆಯಿತಾ? ಸೊ ಇದೊಂದು ವಿಷಯ. ಸೊ ಹಾಗಾಗಿ ಹಾಕಿದ್ದೆ. ಸೊ ಸುಮಾರು ಜನ ಒಳ್ಳೊಳ್ಳೆ ಕಂಪನೀಸೇ ಇದೆ ವಿ-ಟ್ಯೂನಲ್ಲಿ. ಯಾವುದೋ ಒಂಥರ ಲೈಕ್ ಕಂಪ್ನಿಗಳು ಚೆನ್ನಾಗೇ ಇಲ್ಲ, ಚೂರು ಯಾವುದೋ ಲೋಕಲ್ಲು ಆ ಥರ ಖಂಡಿತ ಇಲ್ಲ. ನಿಮಗೆ ಖಂಡಿತ ಉಪಯೋಗ ಆಗೋ ಥರ ಕಂಪನಿಗಳೇ ಇದೆ. ದಯವಿಟ್ಟು ಆ ಒಂದು ನಿಟ್ಟಿನಿಂದ ದಯವಿಟ್ಟು ಈ ರೀತಿ ಮೆಸೇಜಸನ್ನು ಹಾಕಬೇಡಿ ಎಲ್ಲೂ ವಿ-ಟ್ಯೂಗೆ ಸಂಬಂಧಿಸಿದಂತೆ. ಅವರು ಇಲ್ಲೂ ಯಾಕೆ ದುಡ್ಡು ಮಾಡ್ತಿದ್ದಾರೆ ಹಂಗೆ ಅಂತ. ಬಿಕಾಸ್ ನಾವು ಪಾಸಿಟಿವ್ ಸೈಡು ನೋಡಬೇಕಾಗುತ್ತೆ. ಹುಡುಕ್ದಾಗ ಗೊತ್ತಾಗುತ್ತೆ ಕಷ್ಟ. ನೀವು ಹುಡುಕ್ತವ್ರನ್ನ ಕೇಳಿ ಇಂಟರ್ನ್ಶಿಪ್ಪು, ನೀವು ಎಲ್ಲೆಲ್ಲಿ ಹುಡುಕಿದ್ರಿ, ಎಲ್ಲೆಲ್ಲಿ ಮಾಡ್ಕೊಂಡ್ರಿ, ಆವಾಗ ಇವಾಗ ಅಂತ ಗೊತ್ತಾಗುತ್ತೆ. ಹುಡುಕ್ತವ್ರಿಗೆ ಗೊತ್ತು ಕಷ್ಟ. ಆ್ಯಂಡ್ ಹುಡುಕ್ಬೇಕಾದ್ರೆ ನೀವು ಎಲ್ಲ ಥರ ಪಾಸಿಬಿಲಿಟಿನೂ ನೋಡಬೇಕಾಗುತ್ತೆ. ಬಟ್ ಇಲ್ಲಿ ನಿಮಗೆ ಸೆಲೆಕ್ಟೆಡ್ ಕೊಟ್ಟಿರ್ತಾರೆ, ದಟ್ ಟು ವೆರಿ ಗುಡ್ ಒನ್, ಯು ಕ್ಯಾನ್ ಸೆಲೆಕ್ಟ್. ಸೊ ಹಂಗಾಗಿ ಇವಾಗ ಯಾರ್ಯಾರು ಇಂಟರ್ನ್ಶಿಪ್ ರಿಜಿಸ್ಟರ್ ಆಗಿದ್ದೀರಾ ಬೇಗ ರಿಜಿಸ್ಟ್ರೇಷನ್ ಮಾಡಿಕೊಂಡು, ಆಗಿಲ್ಲ ಇನ್ನು ಬೇಗ ರಿಜಿಸ್ಟರ್ ಮಾಡ್ಕೊಂಡು ಒಂದು ಒಳ್ಳೆ ಕಂಪನಿ ಚೂಸ್ ಮಾಡ್ಕೊಳ್ಳಿ. ತುಂಬ ಒಳ್ಳೆ ಕಂಪನಿ ಚೂಸ್ ಮಾಡ್ಕೊಳ್ಳಿ. ನಮಗೂ ಅರ್ಥ ಆಗುತ್ತೆ. ಯಾಕೆಂದರೆ ಈ ಥರ ಮೆಸೇಜ್ಗಳು ಬರೋಕ್ಕೆ ಒಂದೇ ಕಾರಣ, ಎಷ್ಟೋ ಮನೆಗಳಲ್ಲಿ ಬರ್ತಾನೆ ಇರುತ್ತೆ. 4,000 5,000 ಕೊಡಬೇಕು ಅಂದರೂ ತುಂಬ ಕಷ್ಟ ಇರುತ್ತೆ. ಗೊತ್ತು, ಅಮೌಂಟ್ ಅಂತ ಬಂದಾಗ ಯಾರಾದ್ರೂ ಕೂಡ ಥಿಂಕ್ ಮಾಡೇ ಮಾಡ್ತಾರೆ. ಸುಲಭಕ್ಕೆ ಯಾರೂ ಹೀಗೆ ಕೊಡುಗೆ ಇದ್ದಾನೆ ತಕ್ಷಣ ಪಟ್ ಅಂತ ಕೊಟ್ಬಿಡಲ್ಲ. ಎಲ್ಲ ಆಸ್ಪೆಕ್ಟಿಂದನೂ ಥಿಂಕ್ ಮಾಡೋ ಜನನೇ ನಾವು, ಎಸ್ಪೆಷಲಿ ವಿತ್ ರೆಸ್ಪೆಕ್ಟ್ ಟು ಮನಿ. ಇಟ್ಸ್ ನಾಟ್ ಓನ್ಲಿ ಒನ್ ಸಿಂಗಲ್ ಪರ್ಸನ್, ಯಾರಾದರೂ ಹಂಗೆ ಯೋಚನೆ ಮಾಡ್ತಾರೆ ಅಲ್ವಾ? ಅದು ಅರ್ಥ ಆಗುತ್ತೆ. ಬಟ್ ಆದರೂ ಕೂಡ ಚೆಕ್ ಆನ್ ದ ಪಾಸಿಟಿವ್ ಸೈಡ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವಿಷಯ ನಾನು ಡಿಸ್ಕಸ್ ಆ್ಯಕ್ಚುಲಿ ಮಾಡಬೇಕೋ ಬೇಡವೋ ನನಗೂ ಗೊತ್ತಾಗಲಿಲ್ಲ. ಬಟ್ ಆದರೂ ಮಾಡಿದೆ, ಏನಕ್ಕಂದರೆ ಅರ್ಥ ಆಗಲಿ ಅಂತ. ಜನಗಳು ಕೆಲವೊಂದನ್ನು ತುಂಬ ಒಂದು ಬೇರೆ ರೀತಿಯಿಂದನೇ ಬಿಂಬಿಸ್ತಾ ಹೋಗ್ತಿರ್ತಾರೆ, ಇನ್ನೊಂದು ಸೈಡ್ ಬಿಂಬಿಸ್ತಾ ಇರ್ತಾರೆ. ಬಟ್ ಲುಕ್ ಅಟ್ ದ ಅದರ್ ಸೈಡ್ ಆಲ್ಸೋ, ಹೌದಲ್ವಾ? ಲುಕ್ ಅಟ್ ದ ಅದರ್ ಸೈಡ್ ಆಲ್ಸೋ. ಇಷ್ಟೆಲ್ಲ ಈಸಿ ಬೆನಿಫಿಟ್ಸ್ಗಳು ನಿಮಗೆ ಸಿಗ್ತಾ ಇದೆ, ಹುಡ್ಕೋಗೋದೇ ಬರಲ್ಲ ಗೈಸ್. ಎಷ್ಟು ಹುಡುಕ್ಬೇಕು ಗೊತ್ತಾ, ಎಷ್ಟು ಕಾಲ್ ಮಾಡಬೇಕು ಗೊತ್ತಾ, ಎಷ್ಟು ಕೇಳಬೇಕು ಗೊತ್ತಾ. ಆಮೇಲೆ ಮತ್ತೆ ರೂಮ್ಗಳೆಲ್ಲ ಹೇಗಿದೆ, ನಾವು ಎಲ್ಲೋ ಸ್ಟೇ ಮಾಡ್ತೀವಿ ಇಂಟರ್ನ್ಶಿಪ್ಗೆ ಅಂದರೆ ಅಲ್ಲಿ ರೂಮ್ಗಳು ಹೆಂಗಿರುತ್ತೆ, ಅಲ್ಲಿ ನಾವು ಹೆಂಗೆ
ವಾಸ ಮಾಡಬೇಕು. ಆ್ಯಂಡ್ ಕಂಪ್ನಿ ಟೈಮಿಂಗ್ಸ್ ಏನು, ಕಂಪ್ನಿಲಿ ಎಲ್ಲೆಲ್ಲಿರುತ್ತೆ, ಹೆಂಗಿರುತ್ತೆ ಎಲ್ಲ ತಿಳ್ಕೋಬೇಕು. ಆಮೇಲೆ ಎಸ್ಪೆಷಲಿ ಲೇಡೀಸ್ಗೆ ಸೇಫ್ಟಿ ಮೇನ್, ಸೇಫ್ಟಿ ಚೆಕ್ ಮಾಡ್ಬೇಕು ಹೆಣ್ಮಕ್ಳು. ಎಲ್ಲ ಥರ ಪ್ರೆಷರಿಂದ ಮುಕ್ತಿ ಸಿಗ್ತಾ ಇದೆ. ಸೊ ದಯವಿಟ್ಟು ಈ ಥರ ಎಲ್ಲ ಥಿಂಕ್ ಮಾಡಿದಂತೆ ಈ ಆ್ಯಂಗಲಲ್ಲಿ ಥಿಂಕ್ ಮಾಡಿ ನಿಮಗೆ ಈಸಿ ಆಗಿದೆ ಅಂತ ಅಂದ್ಕೊಂಡು ದಯವಿಟ್ಟು ಆದಷ್ಟು ಉಪಯೋಗಿಸ್ಕೊಳ್ಳಿ. ಇಂಟರ್ನ್ಶಿಪ್ನ ಕೊಟ್ಟಿರೋಂಥ ಇಂಟರ್ನ್ಶಿಪ್ ಎಲ್ಲ ಟಾಪ್ ಲೆವೆಲ್ ಇಂಟರ್ನ್ಶಿಪ್ಪೇ. ನೀವು ಒಂದನ್ನು ನೀಟಾಗಿ ಯೂಸ್ ಮಾಡಿಕೊಂಡ್ರೆ ಮುಂದೆ ನಿಮಗೆ ಸಖತ್ ಹೆಲ್ಪ್ ಆಗುತ್ತೆ. ನೀವು ಮಾಡ್ತಾ ಇರೋಂಥ ಇಂಟರ್ನ್ಶಿಪ್ಪಿಂದ ಕೂಡ ನಿಮಗೆ ಕಂಪ್ನೀಸ್ಗೆ ಈಸಿಯಾಗಿ ಕೆಲಸ ಸಿಗುತ್ತೆ. ನೀವು ಇಂಟರ್ನ್ಶಿಪ್ಪಲ್ಲಿ ಬೇಗ ಒಂದೇ ತಿಂಗಳು ಪ್ರೋಗ್ರೆಸ್ ಮಾಡ್ಕೊಳ್ರಿ ಸಾಕು, ಕಂಪ್ನಿಗೆ ಹತ್ಕೊಡಿ, ಈಸಿಯಾಗಿ ನಿಮಗೆ ಕೆಲಸ ಆಗುತ್ತೆ. ಯೋಚನೆ ಮಾಡಬೇಡಿ. ಸೊ ಇದನ್ನು ಆದಷ್ಟು ಬೇಗ ನೀವು ಉಳಿಸ್ಕೊಳ್ಳಿ. ಓಕೆನಾ? ಬೇಗ ಮಾಡ್ಕೊಂಬಿಡಿ. ಒಳ್ಳೆ ಕಂಪ್ನಿ ಸೇರ್ಕೊಳ್ಳಿ, ಚೆನ್ನಾಗಿ ಇಂಟರ್ನ್ಶಿಪ್ ಮಾಡಿ. ನಿಮ್ಮ ಇಂಟರ್ನ್ಶಿಪ್ಪು ಮುಂದಿನ ಭವಿಷ್ಯಕ್ಕೆ ದಾರಿ ಆಗುತ್ತೆ. ಆ್ಯಂಡ್ ಯಾವ ಕಂಪನಿಯಲ್ಲಿ ನೀವು ಇಂಟರ್ನ್ಶಿಪ್ ಹಾಕೋಂಥ ಕಂಪ್ನಿಲೇ ವೇಕೆನ್ಸಿ ಇದೆಯಾ, ತುಂಬ ಸಂತೋಷ. ಅವರಲ್ಲಿ ಇಂಟರ್ನ್ಶಿಪ್ ಚೆನ್ನಾಗಿ ಮಾಡ್ಕೊಳ್ಳಿ. ಚೆನ್ನಾಗಿ ಮಾಡಿದ್ಮೇಲೆ ಅವರಲ್ಲೇ ಒಂದು ಮಾತು ಕೇಳಿ, ಸರ್ ನಮಗೇನಾದರೂ ಕೆಲಸ ಸಿಗ್ಬೋದಾ, ಮ್ಯಾಮ್ ನಮಗೇನಾದ್ರು ಕೆಲಸ ಸಿಗ್ಬೋದಾ, ಈಗ ಇಂಟರ್ನ್ಶಿಪ್ ಮಾಡಿದ್ದೀವಿ, ನಾವು ಕೆಲಸ ಹುಡುಕ್ತಾ ಇದ್ದೀವಿ ಅಂದಾಗ ನಿಮ್ಮ ಪ್ರೋಗ್ರೆಸ್ನ ನೋಡಿ ಅಲ್ಲೂ ತೊಗೊಳ್ಳೋದುಂಟು. ಅದೊಂದು ಮಾತು ಕೇಳಿ. ಅದು ಮಾಡಬೇಕೋ ಮಾಡಬಾರ್ದೋ ನಮಗೂ ಗೊತ್ತಿಲ್ಲ, ಬಿಕಾಸ್ V2 ಕಡೆಯಿಂದ ಬಂದಿರೋ ಇಂಟರ್ನ್ಶಿಪ್ ಆಗಿರೋದ್ರಿಂದ. ಬಟ್ ಆದರೂ ಒಂದು ಮಾತು ಕೇಳಿ ನೋಡಿ, ಆಯಿತಾ? ಒಂದು ಮಾತು ಕೇಳಿ ನೋಡಿ. ಅವ್ರೇನಾದ್ರು ಇನ್ ಫ್ಯೂಚರು ಕೆಲವು ಕಂಪ್ನಿಗಳೇನು ಮಾಡ್ತವೆ ಅಂದರೆ ಇನ್ ಫ್ಯೂಚರು ಕೂಡ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಮಾಡೋ ಥರ ಒಂದು ಏಮ್ ಇಟ್ಕೊಂಡು ಬಂದಿರ್ತಾರೆ. ಅಂಥ ಕಂಪನಿಗಳನ್ನು ಆದಷ್ಟು ಬಳಸ್ಕೊಳ್ಳಿ. ನಾಟ್ ಓನ್ಲಿ ಪ್ರೊವೈಡಿಂಗ್ ಇಂಟರ್ನ್ಶಿಪ್ ಫ್ರಮ್ ದ V2 ಪೋರ್ಟಲ್ಗೆ ಅವರೊಂದು MOU ಮಾಡಿಕೊಂಡು ಅವರು ಇಂಟರ್ನ್ಶಿಪ್ ಕೊಡೋದಲ್ಲದೆ ಎಷ್ಟೋ ಮಕ್ಳಿಗೆ ನಾವು ಹೆಲ್ಪ್ ಮಾಡೋಣ ಅನ್ನೋ ಥರ ಧ್ಯೇಯ ಇಟ್ಕೊಂಡು ಬಂದಿರ್ತಾರೆ. ಅಂಥವ್ರನ್ನ ದಯವಿಟ್ಟು ಕೈ ಬಿಡಬೇಡಿ. ಅವ್ರನ್ನ ಯೂಸ್ ಮಾಡಿಕೊಂಡ್ರೆ ನಿಮಗೂ ಒಳ್ಳೆಯದಾಗುತ್ತೆ. ಸೊ ಇದಿಷ್ಟು ನಾನು ಹೇಳೋಕ್ಕೆ ಬಯಸ್ತೀನಿ. ಲುಕ್ ಅಟ್ ದ ಪಾಸಿಟಿವ್ ಸೈಡ್, ನಾಟ್ ಓನ್ಲಿ ಲುಕ್ ಅಟ್ ದ ನೆಗೆಟಿವ್ ಸೈಡ್. ಆ್ಯಂಡ್ ಪ್ಲೀಸ್ ಡೂ ಗೆಟ್ ಇನ್ ರಿಜಿಸ್ಟರ್ ಟು ಇಂಟರ್ನ್ಶಿಪ್ ಸೂನ್. ಆ್ಯಂಡ್ ನಿಮ್ಮೆಲ್ಲರ ಜೀವನ ಸುಖವಾಗಿರಲಿ. ನಮ್ಮ ಸಬ್ಸ್ಕ್ರೈಬರ್ಸ್ ಯಾರಿದ್ದೀರಿ ಎಲ್ಲ ನನ್ನ ಸ್ಟೂಡೆಂಟ್ಸೇ. ಎಲ್ಲರೂ ನನ್ನ ಸ್ಟೂಡೆಂಟ್ಸ್ಗಿಂತ ಹೆಚ್ಚಾಗಿ ನನ್ನ ಮಕ್ಕಳಂತಲೇ ನಾನು ಅಂದ್ಕೊತೀನಿ. ಬಿಕಾಸ್ ಯಾಕೆಂದರೆ ನಾನಿಷ್ಟು ಶ್ರಮ ಹಾಕಿ ಕಷ್ಟಪಟ್ಟು ಅನುಭವಿಸಿರೋದನ್ನೆಲ್ಲ ನನ್ನ ಮಕ್ಕಳು ಅನುಭವಿಸ್ಬಾರ್ದು ಅನ್ನೋ ಒಂದು ಕಾರಣಕ್ಕೆ ನಾನು ಇವತ್ತು ಇಷ್ಟೆಲ್ಲ ಚಾನಲ್ ನಡ್ಸ್ಕೊಂಡು ಮೂವ್ ಮಾಡ್ತಾ ಇರೋವಂಥದ್ದು. ಟೆಲಿಗ್ರಾಮ್ ಚಾನಲ್ಲು ಒಂದು ವೆರಿ ಬ್ಯಾಡ್ ರೀಸನ್ಗೆ ಡಿಲೀಟ್ ಆಗೋಯ್ತು. ನೆನ್ನೆ ನೋಡ್ರೋರು ಗೊತ್ತಿರುತ್ತೆ ಯಾಕೆ ಏನು ಅಂತಂದ್ಬಿಟ್ಟು. ಸೊ ಇವಾಗಲೂ ಕೂಡ ನಾನು ಹೇಳ್ತೀನಿ, ಅದು ನನಗೆ ತುಂಬ ಮನಸ್ಸಲ್ಲೂ ಕೂಡ ಹರಟಿದೆ. ಯಾಕೆಂದರೆ ನನ್ನಿಂದ ಯಾರಿಗೂ ತೊಂದರೆ ಆಗಬಾರ್ದು ಅಂತ ನಾನು ಬಿಟ್ಟು ಬಂದಿದ್ದು. ಸೊ ಸುಮಾರು ಜನ ಆ ಥರ ಇರ್ತಾರೆ ಸ್ಪೈಗಳು, ನಮಗೆ ಗೊತ್ತಾಗೋದಿಲ್ಲ. ನೀವು ಮಕ್ಕಳನ್ನ ಜಾಯ್ನ್ ಆಗಿಬಿಡ್ತೀರಿ, ನಿಮಗೆ ಗೊತ್ತಾಗ್ದಂಗೆ ನಿಮ್ಮ ಟೀಚರ್ಗಳು ಕೂಡ ಇರ್ಬೋದು, ಗೊತ್ತಾಗಲ್ಲ. ಯಾತಕ್ಕೆ ಅಂತ ನಾನು ಯಾರಿಗೂ ತೊಂದರೆ ಆಗೋದು ಬೇಡ, ಯಾರಿಗೂ ಹಿಂಸೆ ಆಗೋದು ಬೇಡ ಅಂತ ನಾನೇ ಟೆಲಿಗ್ರಾಮ್ ಚಾನಲ್ನ ಡಿಲೀಟ್ ಮಾಡಿರೋ ಅಂಥದ್ದು ಒಂದು ಒಳ್ಳೆ ಕಾರಣಕ್ಕಾಗಿ. ಬಟ್ ಆದರೂ ಕೂಡ ನಿಮ್ಮನ್ನೆಲ್ಲ ಮಿಸ್ ಮಾಡ್ಕೊತೀನಿ. ಎಷ್ಟು ಜನ ಸಪೋರ್ಟ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನ್ನ ಮಕ್ಕಳ ಜೀವನ ಎಲ್ಲ ಚೆನ್ನಾಗಾಗ್ಲಪ್ಪ. 7th SEM ಮಕ್ಕಳೆಲ್ಲರೂ ಬೇಗ ಎಕ್ಸಾಮ್ ಚೆನ್ನಾಗಿ ಬರೀರಿ, ಒಳ್ಳೆ ಕಡೆ ಇಂಟರ್ನ್ಶಿಪ್ ಮಾಡಿ, ಹೆಸರು ತೊಗೊಳ್ಳಿ, ಒಳ್ಳೆ ಕೆಲಸ ತೊಗೊಳ್ಳಿ. ಎಲ್ಲರಿಗೂ ನಾನು ಒಳ್ಳೆಯದನ್ನೇ ಆಶಿಸ್ತೀನಿ. ಆ್ಯಂಡ್ ಯಾರ್ಯಾರು ಬ್ಯಾಕ್ಲಾಗ್ ಇಟ್ಕೊಂಡಿದ್ದೀರಾ, ಎಕ್ಸಾಮ್ ಬರೆಯೋರಿದ್ದೀರಾ, ಎಲ್ಲರೂ ಆರಾಮಾಗಿ ಎಕ್ಸಾಮ್ ಬರೀರಿ, ಎಲ್ಲನೂ ಒಳ್ಳೆಯದಾಗಲಿ. ನಾನು ಒಂದೇ ಹೇಳೋಕ್ಕೆ ಇಷ್ಟಪಡ್ತೀನಿ, ದಯವಿಟ್ಟು ಬ್ಯಾಕ್ಲಾಗ್ ಮಕ್ಕಳು ಸ್ಟ್ರೆಸ್ ಮಾಡ್ಕೋಬೇಡಿ, ಮನ್ಸನ್ನು ಹಿಂಸೆ ಮಾಡ್ಕೋಬೇಡಿ, ನೋವು ಮಾಡ್ಕೋಬೇಡಿ, ಚೆನ್ನಾಗಿ ಎಕ್ಸಾಮ್ ಮಾಡಿ. ಗೊತ್ತು ಬ್ಯಾಕ್ಲಾಗ್ ಇರೋರಿಗೆ ಮನೇಲಿ 1000 ಮಾತು ಬರುತ್ತೆ, ಜಗಳ ಆಗುತ್ತೆ, ಹಿಂಸೆ ಆಗುತ್ತೆ, ಬೈತಾ ಇರ್ತಾರೆ, ಒಂಥರ ಚುಚ್ಚುತ್ತಾ ಇರ್ತಾರೆ ಮನೇಲಿ. ಬಿಕಾಸ್ ಆ ಕಡೆ ಯಾರೋ ವಿಷಯ ಕೇಳ್ತಾರೆ, ಏನಾಯಿತು ನಿಮ್ಮ ಹುಡುಗಿದು ಅಥವಾ ನಿಮ್ಮ ಹುಡುಗಂದು ಅಂತ. ಪೇರೆಂಟ್ಸು ಫ್ರಸ್ಟ್ರೇಷನ್ ತಾಳಲಾರ್ದೆ ಉತ್ತರ ಕೊಡೋಕ್ಕೆ ಶಕ್ತಿ ಇಲ್ಲದಂತೆ ಬಂದು ಮಾತಾಡ್ತಾರೆ. ಸೊ ಅದನ್ನೆಲ್ಲ ನೀವು ಸಹಿಸ್ಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಅದಕ್ಕೆಲ್ಲ ಇನ್ ರಿಟರ್ನ್ ಉತ್ತರ ಕೊಡೋಂಥ ಜವಾಬ್ದಾರಿ ನಿಮ್ಮದು, ಓನ್ಲಿ ಥ್ರೂ ಮಾರ್ಕ್ಸು. ಆ್ಯಂಡ್ ನಾನು ಹೇಳಿದಂತೆ ಸ್ಕೀಮ್ ಆಫ್ ವಾಲ್ಯೂಷನ್ ಎಲ್ಲರೂ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ V2 ಸಿಂಕ್ನಲ್ಲಿ. ಸೊ ಅದನ್ನ ಯೂಸ್ ಮಾಡ್ಕೊಂಡು ಈಸಿಯಾಗಿ ಪಾಸ್ ಮಾಡ್ಕೊಳ್ಳಿ. V2ನ ಗೆಲ್ಲಕ್ಕೆ ಅದೊಂದೇ ಅಸ್ತ್ರ, ನೀವೇ ಅದನ್ನು ಉಪಯೋಗಿಸ್ಕೋಬೇಕು ಅಂತ ಹೇಳ್ತಾ, ಎಲ್ಲ ಮಕ್ಳಿಗೂ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಪ್ರತಿಯೊಬ್ಬ ಮಕ್ಳಿಗೂ ಒಳ್ಳೆಯದಾಗಲಿ. ಆ್ಯಂಡ್ ನೀವೆಷ್ಟು ಜನ ಒಳ್ಳೇದು ಪಡ್ಕೊಂಡಿದ್ದೀರಾ ನಮ್ಮಿಂದ, ದಯವಿಟ್ಟು ಇನ್ನೂ 10 ಜನಕ್ಕೆ 20 ಜನಕ್ಕೆ ಅಥವಾ 100 ಜನಕ್ಕೆ ಶೇರ್ ಮಾಡಿ ಚಾನಲ್ನ. ಸೊ ತುಂಬ ಹೆಲ್ಪ್ ಆಗುತ್ತೆ. ನಮಗೂ ಹೆಚ್ಚಿನ ಸಬ್ಸ್ಕ್ರೈಬರ್ಸ್ಗಳು ಬೇಕು, ಹೆಚ್ಚಿನ ಮಕ್ಕಳು ಸಮಸ್ಯೆಯಲ್ಲಿರೋರಿಗೆ ನಾವು ಕೂಡ ಆದಷ್ಟು ಪರಿಹಾರ ಒದಗಿಸೋಣ. ಹಾಗಾಗಿ ಅಂತ ಹೇಳ್ತಾ, ಸೊ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಆ್ಯಂಡ್ ಆಲ್ ದ ಬೆಸ್ಟ್ ಸ್ಟೂಡೆಂಟ್ಸ್ ಅಂತ ಹೇಳ್ತಾ, ಥ್ಯಾಂಕ್ ಯು.